ಕರ್ನಾಟಕ ನ್ಯೂಸ್ ಬೀಟ್ ಚಾನಲ್ ಇದೆಯಲ್ಲ, ನಮ್ಮ ನಾಗರಾಜ್ ಅರೇಹೊಳ್ಳಿ ಅವರು ಮೇಲೆ ಬರಬೇಕು. ಯಾಕೆಂದರೆ ಯುವಕರಾಗಿ ಈ ದೊಡ್ಡ ಸಾಹಸ ಕೈ ಹಾಕಿದ್ದಾರೆ ಅವರು. ಅವರಿಗೆ ಮೊಟ್ಟ ಮೊದಲ ಬಾರಿ ನಿಮ್ಮೆಲ್ಲರ ಪರವಾಗಿ, ನನ್ನ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ, ಧೈರ್ಯಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತೇನೆ. ಬರೀ ಅಭಿನಂದನೆ ಹೇಳಿದ್ರೆ ಆಗೋದಿಲ್ಲ, ಧೈರ್ಯ ಬೇಕು, ಧೈರ್ಯ ತುಂಬಬೇಕು. ಏಕೆಂದರೆ ನನ್ನ 48 ವರ್ಷಗಳ ಪತ್ರಿಕೋದ್ಯಮದಲ್ಲಿ ಅನೇಕ ಪತ್ರಿಕೆಗಳನ್ನು ಕಂಡಿದ್ದೇನೆ, ಅನೇಕ ಟಿ ವಿಗಳನ್ನು ನೋಡಿದ್ದೇನೆ, ನೂರಾರು ಮಂದಿ ವೆಟರನ್ ಜರ್ನಲಿಸ್ಟ್ಗಳನ್ನು ನೋಡಿದ್ದೇನೆ. ಟಿ ವಿ ಚಾನಲ್ ನಡೆಸೋದಷ್ಟು ಸುಲಭದ ಕೆಲಸ ಅಲ್ಲ ಅದು. ನಾವು ಪ್ರಿಂಟ್ ಮಾಧ್ಯಮದಲ್ಲಿ ಒಂದ್ಸಲ ಬರೆದ್ರೆ ಮುಗಿದೋಯ್ತು, ಯಾವನವ ಸೊಬ್ಬೆಟ್ಟಿದ್ದನ್ನು ನೋಡ್ತಾನೆ, ಓಕೆ ಆದ್ರೆ ಆಗೋಯ್ತು. ನಿಮ್ಮ ಟಿ ವಿ ನೋಡಿದ ತಕ್ಷಣ ರಿಯಾಕ್ಷನ್ ಆಗ್ತಾ ಇರುತ್ತೆ. ಇಂತಹ ಒಂದು ಹಿನ್ನೆಲೆ ಇರುವ ಭಾರತದಲ್ಲಿ, ಆಮೇಲೆ ಬೇಸಿಕಲಿ ಮಾನಸಿಕವಾಗಿ ನಾವು ಸೆಕ್ಯುಲರು, ಯಾರು ನಾವು ಪಾಠ ಮಾಡಬೇಕಾಗಿಲ್ಲ. ಮತ್ತು ಇನ್ನೊಬ್ಬರನ್ನ ಪ್ರೀತಿ ಮಾಡೋ ಜನಾಂಗ ನಾವು ಭಾರತೀಯರು. ಇಂಥ ಕಡೆ ಟಿ ವಿ ಚಾನಲ್ ಮಾಡೋದು ಎರಡು ಪ್ರಶ್ನೆ, ಕಷ್ಟನಾ ಅಲ್ಲ, ಸುಲಭನಾ ಅಲ್ಲ, ಹಾಗೆ. ಇಂಥ ಒಂದು ಸಂದಿಗ್ಧ ಸಂದರ್ಭದಲ್ಲಿ ನಮ್ಮ ನಾಗರಾಜ್ ಅರೇಹೊಳ್ಳಿ ಅವರು ಟಿ ವಿ ಚಾನಲ್ ಮಾಡ್ತಾ ಇದ್ದಾರೆ. ಹಿಂದೆ ಎಲ್ಲ ಪತ್ರಿಕೆಗಳನ್ನು ನಡೆಸಿದ ಅನುಭವ ಇದೆ. ಯುವಕರು, ಆದರೆ ಯಾರೇ ಟಿ ವಿ ಮಾಡೋರು ಈ ದೇಶದ ಬಹುಸಂಖ್ಯಾತರ ಕಷ್ಟಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಬಹುಸಂಖ್ಯಾತರ ಹಿತವನ್ನು ಕಾಪಾಡದಿದ್ದರೆ ಅಲ್ಪಸಂಖ್ಯಾತರ ಹಿತ ಕಾಪಾಡೋಕ್ಕಾಗೋದಿಲ್ಲ. ಬಹುಸಂಖ್ಯಾತರು ಚೆನ್ನಾಗಿದ್ದರೆ ಅಲ್ಪಸಂಖ್ಯಾತರು ಕ್ಷೇಮವಾಗಿರ್ತಾರೆ. ಹಾಗಾಗಿ ಎರಡನೇದೇನೆಂದರೆ, ಭ್ರಷ್ಟಾಚಾರ ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ ನಾವು, ಆದರೆ ಅದರ ನಿಯಂತ್ರಣ ಇಲ್ಲ. ಯಾಕೆ ನಿಯಂತ್ರಣ ಇಲ್ಲ ಅಂದರೆ, ಮಾಧ್ಯಮದವರು ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ವಿಶೇಷವಾಗಿ ತನಿಖಾ ವರದಿಗಳು ಬರಬೇಕು. ರಾಜಕಾರಣಿಗಳು, ಸರ್ಕಾರಿ ಅಧಿಕಾರಿಗಳು, ಸಾರ್ವಜನಿಕ ಕ್ಷೇತ್ರದಲ್ಲಿ ಆಗ್ತಾ ಇರೋ ಅನ್ಯಾಯಗಳ ಬಗ್ಗೆ ಮಾಧ್ಯಮಗಳು ಕೆಲಸ ಮಾಡಿದರೆ ಅವರು ಹೆಚ್ಚು ಸಕ್ಸಸ್ಫುಲ್ ಆಗ್ತಾರೆ. ನನಗೇನೆಂದರೆ, ನಾಗರಾಜ್ ಅವರು ಯುವಕರಾಗಿರೋದ್ರಿಂದ ಅವರಿಗೆ ಅದು ಒಳಗೆ ಆ ಕಾವು ಜಾಸ್ತಿ ಇರುತ್ತೆ. ಬೇರೆಯವ್ರ ಥರ ಅಲ್ಲ, ಅವರು 10 ಸಲ ಯೋಚನೆ ಮಾಡ್ತಾರೆ. ಹಂಗಲ್ಲ, ಇಲ್ಲ, ಸರಿ ಎಂದೇ ಡಿಸಿಷನ್ ತಗೋ, ಹಾಕು ಟಿ ವಿನಲ್ಲಿ ಅಂತಾರೆ ಅವರು.